ಬಾಲಣ್ಣನವರ ಸ್ಮಾರಕ ಅಲ್ಲ ಅದು, ಅವರ ಒಂದು ಸಮಾಧಿ ಮಾಡಿದ್ರು. ಅದನ್ನ ಅವ್ರು ಮಾಡಿದ್ದಿದ್ದಲ್ಲ. ಕಿಚ್ಚ ಸುದೀಪ್ ಅವರು ಅಲ್ಲಿ ನಂಬರ್ 73 ಶಾಂತಿನಿವಾಸ ಸಿನಿಮಾ ಶೂಟಿಂಗ್ ಹೋದಾಗ ಅಲ್ಲಿ ಬರೀ ಆ ಮಣ್ಣಿನ ಗುಡ್ಡೆ ಮಾತ್ರ ಹಾಕಿಟ್ಟಿದ್ರಂತ, ಇದ್ಯಾವುದು ಹಿಂಗಿದೆಯಲ್ಲ ಅಂತ ಹೇಳಿದಾಗ ಇದು ಬಾಲಣ್ಣನೊಂದಾಗ ಅಂತ ದೊಡ್ಡ ನಟನ ಸಮಾಧಿ ಹೀಗಿಟ್ಟಿದ್ದಾರೆ, ಒಂದು ಸಣ್ಣ ಕಲ್ಲು ನಮ್ಮ ಕಡೆಗೆ ಈ ಪ್ರಾಣಿಗಳೇನಾದ್ರು ಸತ್ತೋಗ್ಬಿಟ್ರೆ ಇಟ್ಟಿರ್ತಾರಲ್ಲ ಹಾಗಿಟ್ಟಿದ್ರಂತ. ಅವಾಗ ಅವರು ಅದನ್ನ ಶೂಟ್ ಅವ್ರ ತಂಡ ಕರೆಸಿ ಅಲ್ಲೊಂದು ಮಂಟಪ ಎಲ್ಲ ಕಟ್ಟಿಸಿ ಅದನ್ನೊಂದು ಪೂಜನೀಯ ಸ್ಥಳ ಮಾಡಿ ಬಂದಿದ್ರು. ಸೊ 2 ವರ್ಷದಿಂದ ನಾನೇ ಮಾಧ್ಯಮದವರಿಗೆ ಸುದ್ದಿ ಕೊಟ್ಟಿದ್ದೆ. ರಾತ್ರೋರಾತ್ರಿ ಅದನ್ನ ತೆರವುಗೊಳಿಸ್ಬಿಟ್ರು, ಅವ್ರ ತಾತನ ಸಮಾಧಿಯಲ್ಲಿ ತೆರವುಗೊಳಿಸ್ಬಿಟ್ರು. ಆಮೇಲೆ ಅಲ್ಲೊಂದು ಟಾರ್ಪಲ್ ಹಾಕಿ ಅಲ್ಲೊಬ್ಬ ಸೆಕ್ಯೂರಿಟಿ ಇಟ್ಟು ಅಲ್ಲಿ ಹೋಗಿ ಯಾರು ವಿಡಿಯೋ ಮಾಡಬಾರ್ದು ಅಂತ ಹೇಳಿ ಎಲ್ಲ ಭದ್ರತೆಗಳನ್ನ ಅವ್ರು ಕೈಗೊಂಡಿದ್ರು. ಪ್ರತಿ ನಟರು, ಪ್ರತಿ ರಾಜಕಾರಣಿಗಳು ಅವರಿಗೆ ಪ್ರಶಸ್ತಿ ಕೇಳಕ್ ಹೋದಾಗ ಹೇಳೋ ಮಾತು ಅವ್ರ ಪ್ರಶಸ್ತಿಗಳನ್ನ ಮೀರಿದವರು ಅಂತ. ಪ್ರತಿ ಸಲ ಅವ್ರಿಗೇನಾದ್ರು ಸ್ಮಾರಕದ ವಿಷಯ ಮಾಡಿಕೊಡಿ ಅಂದ್ರೆ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅನ್ನೋದು. ಬನ್ನಿ ಹಾಗಾದ್ರೆ ಈ ನಾಡಿನ ಎಲ್ಲಾ ಸಾಧಕರ ಪ್ರಶಸ್ತಿಗಳನ್ನ ವಾಪಸ್ ತಗೋಬಿಡೋಣ. ಯಾಕಂದ್ರೆ ಅವರೆಲ್ಲ ಪ್ರಶಸ್ತಿ ಜನರಿಗಿಂತ ದೊಡ್ಡದ ಪ್ರಶಸ್ತಿ. ಬನ್ನಿ ಎಲ್ಲಾ ಸಾಧಕರ ಸ್ಮಾರಕಗಳನ್ನ ಒಡೆದಾಕ್ ಬಿಡೋಣ. ಯಾಕಂದ್ರೆ ಸ್ಥಾವರ ಕಳಿವುಂಟು ಜಂಗಮ ಕಲ್ವಲ್ಲ. ಸೊ ವಿಷ್ಣುವರ್ಧನ್ ಅವ್ರು ಕೇಳಕ್ ಬಂದಾಗ ಮಾತ್ರನೇ ಇವೆಲ್ಲವೂ ನೆನಪಾಗುತ್ತೆ, ಈ ಸ್ಲೋಗನ್ಸ್ ಎಲ್ಲ ನೆನಪಾಗುತ್ತೆ. ಯಾಕೆ ಅಂತ ನಾವು ಯಾಕೆ ಬೇರೆಯವ್ರಿಗೆಲ್ಲದಕ್ಕೂ ಆಗ್ಬೋದಾ, ಇವ್ರಿಗೆ ಮಾತ್ರ ಬೇಡವಾ? ಬಹುತೇಕರು ಈ ವಿಷಯದಿಂದ ಅಂತರ ಕಾಪಾಡ್ಕೊಂಡಿದ್ದಾರೆ, ಬಹುತೇಕರು ಅಂತರ ಕಾಪಾಡ್ಕೊಂಡಿದ್ದಾರೆ, ನಮ್ಗೆ ಯಾಕೆ ಬೇಕು ಅನ್ನೋ ಅರ್ಥದಲ್ಲಿದ್ದಾರೆ. ಸೊ ಅದನ್ನು ನಾನು ಬಲವಾಗಿ ಖಂಡಿಸ್ತೀನಿ. ಚಿತ್ರರಂಗದ ಹಿರಿಯಣ್ಣ ಅವರ ವಿಷಯದಲ್ಲಿ ಇಷ್ಟು ಅವಮಾನ ಆದಾಗ ಅದು ಅವ್ರಿಗೆ ಆದ ಅವಮಾನ ತರ ಅವರೆಲ್ಲ ಭಾವಿಸ್ಬೇಕಾಗಿತ್ತು. ಆದ್ರೆ ಬೆರಳೆಣಿಕೆಯ ಜನ ಬಿಟ್ಟು ಯಾರು ಆ ವಿಷಯವಾಗಿ ಧ್ವನಿ ಎತ್ತಲಿಲ್ಲ. ಆ ಬಗ್ಗೆ ನನಗೆ ಬಹಳನೇ ಬೇಸರ ಇದೆ. ಚಿತ್ರರಂಗ ಇಷ್ಟೊಂದು ನೈತಿಕ ಪ್ರಜ್ಞೆಯನ್ನು ಕಳ್ಕೋಬಾರ್ದಾಗಿತ್ತು. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.